ಯಾರನ್ನೂ ನಂಬಾರ್ದು ನೋಡು ಒಟ್ಟ. ನಮ್ಮಷ್ಟಕ್ಕೆ ನಾವು ಸುಮ್ಮನೆ ಮನ್ಯಾಗಾರ ಹಾಕೋಬೇಕು, ಇಲ್ಲಾಂದ್ರೆ ಎಲ್ಲಾರ ಗುಡಿ ಗುಂಡಾರ್ದಾಗ ಗೊಬ್ಬರ ಹಾಕೋಬೇಕು. ಇಂಥವು ಕುಡ್ದಂದ್ರೆ ನನಗೆ ಅಷ್ಟು ಸಿಟ್ಟು ಬರ್ತದೆ ನೋಡು. ಅದಕ್ಕೆ ನಾ ಯಾರನ್ನೂ ನಂಬಲಿಕ್ಕೆ ಹೋಗಂಗಿಲ್ರಿ. ಏನ ಸುಂದ್ರಿ ಏನಾಯ್ತು? ಯಾಕೆ ವಟ 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 ಒದರ್ಲಿಕತ್ತಿಯಲ್ಲ? ಏನು ಮಾಡೋದು ಬಿಡ್ರಿ ಮಾಮಿ. ದಾರ ಕಟ್ಕೊಳಿಕ್ಕೆ ಹೋಗಿರ್ತೀವಂದ್ರೆ ಎಲ್ಲರೂ ಜೋಡಾಗಿ ಹೋಗಿರ್ತೀವಂದ್ರೆ ಎಲ್ಲರೂ ಜೋಡಾಗಿ ಬರೋದಿರ್ತದೆ ಇಲ್ರಿ. ಬಿಟ್ಟೆ ಬರ್ತಾರ. ಏನು ದೊಡ್ಡ ಬಾರಿ ತಮ್ಗ ಫ್ರೆಂಡ್ಸ್ ಸಿಕ್ಕಾರ ಅನ್ನೋರ್ ಗತಿ. ನನ್ನಂದ್ರೆ ಹಂಗೆ ಮಾಡ್ತಾರೆ ನೋಡ್ರಿ ಒಟ್ಟ. ಯಾರು ಮಾಡಿದ್ರು? ಏನ್ ಸುದ್ದಿ? ಕೂತರ ಕೂಡ್ಬಾ, ಕೂತ್ ಹೇಳಕಂತ ಬಾ ನೀವ ಅಂತ. ಹೀಗೆ ಹೇಳು, ಯಾರು ಏನ್ ಮಾಡಿದ್ರು ನಿನಗ? ಅಲ್ರಿ ಮಾಮಿ, ಮನ್ನಿ ದಾರ ಕಟ್ಕೊಳಿಕ್ಕೆ ಗುಡಿಗೆ ಹೋಗಿವಲ್ರಿ ಎಲ್ಲರೂ ಸೇರಿ. ಗುರುಗಳು ಬರುತ್ತೋ ಒಂದು ಸ್ವಲ್ಪ ಲೇಟ್ ಆಯ್ತು ರೀ. ಕಟ್ಕೊಂಡ್ರು ಎಲ್ಲರೂ ಅವ್ರಷ್ಟಕ್ಕೆ ಅವ್ರು ಕಟ್ಕೊಂಡು ಹಾಕೊಂಡ್ರು ಬಿಡ್ರಿ. ನಾನು ಒಂದು ಸ್ವಲ್ಪ ದಾರ ಭಾಳ ಇದ್ದು ರೀ. ನಮ್ಮ ಏನಿದು ಅವ್ರದ್ದು ಹಾಕಿದ್ದೆ ರೀ. ಅವ್ರ ಮನ್ಯಾಗ ಹಬ್ಬ ಬರಂಗಿಲ್ಲ ರೀ ಈ ಸಲ. ಅವರು ಅಣ್ಣತಂಬ್ರ ಪೈಕಿ ಯಾರೋ ಇದು ಆಗ್ಯಾರ ಅಂತೇಳಿ ಅದಕ್ಕಂತಾನೆ ನಾ ಹಾಕೀನಿ. ಹಂಗಾಗಿ 3-4 ಮಂದಿ ದಾರ ಇದ್ವಲ್ರಿ, ನಾನು ಭಾಳ ಇದ್ದು ನೋಡ್ರಿ. ಒಂದು ಸ್ವಲ್ಪ ಹೆಲ್ಪ್ ಮಾಡಬೇಕು ಕಟ್ಟಬೇಕು ಅನ್ನೋದು ಒಂದು ಚೂರು ತಿಳಿಯಂಗಿಲ್ಲೇನ್ರಿ ಸುಮಾಗ ವೀಣಾಗ ಅವ್ರಿಗೆ ಯಾರಿಗೆ. ಅವು ಬಡ ಬಡ ತಾವು ಕಟ್ಕೊಂಡ್ರನ ಅಷ್ಟು ನಂಗೆ ಹಚ್ಚಿದ್ರನ ಹಾಕೊಂಡು ಗುರುಗಳು ಬಂದಿರಿ ಅಷ್ಟೊತ್ತಿಗೆ ಕೂತ್ ಬಿಟ್ರು. ಅಲ್ಲ ಸುಂದ್ರಿ, ನೀ ಕಟ್ ಅನ್ಬೇಕು ಅವ್ರಿಗೆ? ತಿಳಿಯಂಗಿಲ್ಲೇನ್ರಿ ಮಾಮಿ ಅವ್ರಿಗೆ ಕಟ್ಬೇಕು ಅನ್ನೋದು. ಅಲ್ಲ ಈಗ ಇಷ್ಟು ದಾರ ಭಾಳವ ಒದ್ದಾಡ್ಲಿಕ್ಕೆ ಪಾಪ ಕಟ್ಲಿಕ್ಕೆ ನಾವು ಕಟ್ಟಬೇಕು ಅನ್ನೋದು ಗೊತ್ತಾಗಂಗಿಲ್ರಿ. ಅಲ್ಲಿ ಬಾಜುದವರು ಬೇರೆದವ್ರು ಬಂದಿರ್ತಾರಲ್ರಿ, ಬೇರೆ ಉಣಿಯವರು, ಅವ್ರಿಗೆ ಕಟ್ಟು ಮೇನ್ರಿ ವೈನಿ, ಕಟ್ಟು ಮೇನ್ರಿ ಮಾಮಿ ಅಂತೇಳಿ ಅವ್ರಿಗೆ ಕಟ್ಲಿಕ್ಕೆ ಹೋಗ್ತಾರೆ. ಎಷ್ಟರ ಇರ್ಬೇಕ್ರಿ ಇವ್ರು. ಮತ್ತ ಹೋಗ್ಲಿ ಬಿಡು, ಈಗ ಕಟ್ಕೊಂಡು ಬಂದಿ ಇಲ್ಲ ಆಯ್ತು. ಹಂಗಂದ್ರೆ ಹೆಂಗ್ರಿ ಮಾಮಿ? ಸಿಟಿ ಬರ್ತದಿಲ್ರಿ ನನಗೆ. ನಮ್ಮ ಮನೆಯವ್ರು ಅಂತ ನಮಗೆ ಹೆಲ್ಪ್ ಮಾಡ್ಬೇಕ್ರಿ. ಎಷ್ಟು ರೀ ಮಾಮಿ ತಾಟ್ ತುಂಬ ಇಟ್ಕೊಂಡು ಕೂತೀನಿ ದಾರ. ನಾನು ದಾಳಿ ಹೊಡಿಲಿ ನನ್ನಷ್ಟಕ್ಕೆ ನಾ ಕಟ್ಕೊಂಡು ನಾನು ಹಾಕೊಂಡು ತಂದು ಮನ್ಯಾಗ ಕಟ್ಟಿದಾರ ನಡೀತಿತ್ರಿ. ಹಂಗೆ ಮಾಡ್ಲಿಲ್ರಿ ನಾನು. ಅಷ್ಟು ಕಟ್ಕೊತ ಕೂತ್ಬಿಟ್ಟೆ. ಅದು ಗುರುಗಳು ಬರೋಷ್ಟಿಗೆ ಹಾಕೊಳ್ಳೋದೂ ಆಗಲಿಲ್ಲ. ಇವ್ವ ಏನು ತಕರಾರು ಆಯ್ತವ ತಾಯಿ. ಅವ್ರು ಬರೋಷ್ಟಿಗೆ ಹಾಕೋಬೇಕಲ್ರಿ. ಮತ್ತು ಗುರುಗಳಿಗೆ ಬಾಗಿಣವನ್ನು ಕೊಡಬೇಕು. ಬಡ ಏನು ಮಾಡಿದೆ ರೀ, ಅವ್ನ ಆ ಕಡೆ ಸೈಡಿಗಿಟ್ಟೆ ಕಟ್ಕೊಂಡು ಮತ್ತೆ ಬಾಜು ಮಾಮಿ ಇದ್ರು, ಅವ್ರಿಗೆ ಒಂದು ಸ್ವಲ್ಪ ಹಾಕ್ರಿ ಮಾಮಿ ಅಂದೆ. ಅವ್ರು ಹಾಕಿದ್ರಿ ಪಾಪ. ಕಟ್ಕೊಂಡು ಬಂದೆ ಬಿಡ್ರಿ. ಆಮೇಲೆ ಯಾರು ಬಿಟ್ರು ಯಾರಿಗೂ ನಿಂದ್ರಂಗಿಲ್ರಿ. ಆದ್ರೆ ಮಾತು ಹೇಳ್ತೀನಿ ರೀ ಮಾಮಿ, ಸ್ವಲ್ಪ ಹೆಲ್ಪಿಂಗ್ ನೇಚರ್ ಅನ್ನೋದು ಇರ್ಬೇಕಲ್ರಿ. ಅದಕ್ಕೆ ಇರೋದು ಯಾರು ತಕರಾರ ಬೇಡ ಅಂತೇಳಿ ನೀವ ಅಂತ ಸುಮ್ಮ ಮನ್ಯಾಗ ಕತ್ತಿ ಕೇಳ್ಕೋತ ನಾನೇ ಕಟ್ಕೊಂಡ್ಬಿಡ್ತೀನಿ ನೋಡುವ. ಎಲ್ಲಿ ಬರ್ಲಿಕ್ಕೆ ಹೋಗಂಗಿಲ್ಲ. ಅದು ಭಾಳ ಬೆಸ್ಟ್ ನೋಡ್ರಿ ಮಾಮಿ. ಮುಂದಿನ ಸಲ ನಾನು ಹಂಗೆ ಮಾಡ್ತೀನಿ ರೀ. ದೇವ್ರ ಮುಂದೆ ಕೂತು ಕತ್ತಿ ನಾನಾ ಥರ ಯೂಟ್ಯೂಬ್ನಾಗ ಕತ್ತಿ ಹೇಳ್ತಾರೆ ಈಗ. ಆ ಕತ್ತಿ ಹಚ್ಕೊಂಡು ಕೂತೀವಂದ್ರೆ ಸಾಕ್ರಿ. ಯಾರ್ಯಾರು ಗುರುಗಳಿಗೆ ಆಮೇಲೆ ಒಯ್ದು ಬಾಗಿಣ ಕೊಟ್ಟು ಬಂದ್ಬಿಟ್ರಾಯ್ತು ಯಾರ ಮನೆಗಾರ. ಹೌದಿಲ್ರಿ? ಅಷ್ಟು ಮಾಡೋದು ಭಾಳ ಚಲೋ ರೀ ಮಾಮಿ. ಇವು ನಮ್ಮ ಮಂದಿ ಅಂತೀವಲ್ರಿ, ಭಾಳ ಡೇಂಜರ್ ಇರ್ತಾರೆ ಅವರು. ಯಾಕ ಸುಂದ್ರಿ ಎಷ್ಟು ರಾವ್ ಸೇರಿ ಅಲ್ಲ? ಮುಖ ಯಾಕ ಎಷ್ಟು ಕೆಟ್ಟ ಮಾಡಿ ಏನೇನ ಜೋರ್ ಮಾತಾಡ್ಲಿಕತ್ತಿದಿ? ಏನಾಯ್ತು? ಏನೂ ಇಲ್ಲ ಸುಮ್ಮ. ಬರ್ರಿ ವಾ ಬರ್ರಿ. ಏನೋ ನೀನು ಕಾರ್ಬಾರ್ ಮಾಡಿದಂತಲ್ಲ, ಅದೇ ಹೇಳಿಕತ್ತಿದ್ಲು. ಕಾರ್ಬಾರ್ ಮಾಡಿವಂತ್ರಿ? ನಾವೇನು ಕಾರ್ಬಾರ್ ಮಾಡಮ್ರಿ ಮಾಮಿ? ಬರ್ರಿ ಇಲ್ಲಿ ಕೂಡ್ ಬರ್ರಿ, ಹೇಳ್ತೀನಿ ಏನದು. ಅಲ್ಲ ನಿಮ್ಮ ಕೋಡಿಗಳೇ, ಮನ್ನಿ ದಾರ ಕಟ್ಕೊಳಿಕ್ ಹೋದಾಗ ಸುಂದ್ರಿಗೆ ಒಂಚೂರು ಹೆಲ್ಪ್ ಮಾಡ್ಬೇಕಿಲ್ಲ? ಆಕಿನ ದಾರ ಭಾಳ ಇದ್ದು ಅಂತ ಒಂದು ಸ್ವಲ್ಪ ಕಟ್ಟಿ ಕೊಡ್ಬೇಕಿಲ್ಲ ಆಕಿಗೆ? ಅಯ್ಯರಿ ಮಾಮಿ, ನಮ್ಗೇನು ಕೇಳೇನ್ರಿ ಆಕಿ? ಒಂಚೂರು ಕೇಳಿಲ್ರಿ ನಮಗೆ ಕಟ್ಕೊಡು ಅಂತೇಳಿ. ನಾವ್ರ ಯಾಕೆ ಕಟ್ಕೊಡಮ್ರಿ? ನಮಗೇನು ಕನಸು ಬಿದ್ದಿರ್ತದೇನ್ರಿ ಆಕಿನ ದಾರ ಭಾಳ ಅಂತೇಳಿ? ಅದ್ರಾಗ ಬಾಜು ದೂರ ತಗೋಯ್ ಕೂತಿದ್ಲರಿ ಒಂದು ಸ್ವಲ್ಪ. ನಾ ಹಂಗಾಗಿ ನೋಡಿಲ್ ಬಿಡ್ರಿ. ಹೋಗ್ಲಿ ಬಿಡ್ರಿ ಮಾಮಿ, ಯಾಕೆ ಕೇಳ್ತೀರಿ? ಇಷ್ಟ ಆಯ್ತಂದ್ರೆ ಹೆಂಗಾರ ಕಟ್ಟಿಕೊಡ್ತಿದ್ರು. ಸುಮ್ಮನೆ ಏನರ ಮಾತಾಡ್ಬಿಡು ಸುಂದರಿ ನೀನು. ನೀ ಕೇಳಿ ಏನು ನಮ್ಗೆ ಕಟ್ಟಿಕೊಡು ಅಂತ ಹೇಳಿ ನೋಡಮ್ಮ. ನಿಂಬಲ್ಲಿ ಎಷ್ಟು ದಾರ ಇದ್ದು ಅಂತ ಸಹಿತ ಗೊತ್ತಿಲ್ಲ ನನಗೆ. ನಿಂದೊಬ್ಬಕ್ಕಿಂತ ಇರ್ಬೋದಂತ ಮಾಡಿದ್ದೆ ನಾನು. ಅಲ್ಲ ಅಷ್ಟು ಒದ್ದಾಡ್ಲಿಕತ್ತೀನಿ ನೋಡ್ಲದಿರ್ತೀರಿ ನೀವು. ಆ ಕಡೆ ಬೇರೆದವ್ರಿಗೆ ಕಟ್ಕೊಡ್ಲೇನ್ರಿ ಮಾಮಿ, ಕಟ್ಕೊಡ್ಲೇನ್ರಿ ಬೈನಿ ಅಂತ ಕೇಳ್ತೀರಿ. ಮತ್ತೆ ಎಷ್ಟು ಇರ್ಬೇಕು ನಿಮ್ಮದು? ಅಯ್ಯೋ ಸುಂದರಿ, ನಮಗಿದೇನು ತಲೆಯಾಗ ಇಲ್ಲ ನೀನು. ನಾವೇನು ನೀನು ಕಟ್ಟಿಕೊಡ್ಬಾರ್ದಂತೂ ಮಾಡಿಲ್ಲ, ಏನೂ ಇಲ್ಲ. ಅವ್ರು ನಮ್ಮ ಬಾಜು ಕೂತವ್ರದ್ದು ಭಾಳ ಇದ್ದು ದಾರ ಕಟ್ಟಿಕೊಡ್ಲೇನ್ರಿ ಅಂತ ಕೇಳಿದ್ನಿ. ಅದ್ರಾಗೇನು ತಪ್ಪದ? ಮತ್ತೆ ನೀನು ಕರಿ ಕೇಳ್ದಿ, ಕಂಬ್ಳಿ ಕರಿ ಕೊಟ್ನಿಲ್ಲ, ರೇಷ್ಮೆ ದಾರ ಕೊಟ್ಟಿನಿ, ಮತ್ತೇನು ಕೊಡ್ಬೇಕು ನಿನಗೆ? ಕೇಳ್ಬೇಕು. ಹಂಗೆ ಕಟ್ಟಿಕೊಡವ ಸಮ ಅಂದಿದ್ದೆ ಅಂದ್ರೆ ಕಟ್ಟಿಕೊಡ್ತಿದ್ದೆ. ನನಗೂ ಕೇಳಿದಿಲ್ಲ ಸುಂದರಿ, ನಿನ್ನ ಬಲ್ಲಿ ನಾನಾ ಥರ ಹೂವು ಅವ ಕೊಡಾವೀಣ ಅಂದು ಕೊಟ್ನಿಲ್ಲ. ಮತ್ತೆ ಅಲ್ಲ ಎಲ್ಲನೂ ಹೆಲ್ಪ್ ಮಾಡಿರ್ತೀವವ. ಮತ್ತು ದಾರ ಕಟ್ಟಿಕೊಡು ಅನ್ನೋದು ನಮ್ಗೆ ಗೊತ್ತಾಗಲಿಲ್ಲವ. ಅದನ್ನು ನಾವೇನು ಬೇಕಂತ ಮಾಡಿಲ್ಲ. ಹೋಗ್ಲಿ ಬಿಡ್ರಿ, ಈಗ ಜಗಾಡ್ಬೇಡ್ರಿ. ಇನ್ನೊಂದ್ಸಲ ಹೋದಾಗ ಹಂಗೆ ಮಾಡಬೇಡ್ರಿ. ಕಟ್ಟಿಕೊಡ್ರಿ ಒಂದು ಸ್ವಲ್ಪ. ಯಾರೋ ಬಲ್ಲಿ ಭಾಳ ಇರ್ತಾವ ಅವರಿಗೆ ದಾರನ. ಇನ್ನೊಂದ್ಸಲ ನಾ ಎಲ್ಲಿ ಹೋಗಂಗಿಲ್ರಿ ಮಾಮಿ. ಸುಮ್ಮ ನಿಮ್ಮಂಗೆ ನಾನು ಮನ್ಯಾಗ ಹಾಕೊಂಡ್ಬಿಡ್ತೀನಿ ರೀ. ಸುಮ್ಮನೆ ಏನರ ಮಾತಾಡ್ಬಾರ್ದು ಸುಂದರಿ. ಏನು ದೊಡ್ಡ ಭಾರಿ ದೂರ ಆಗೋರ್ಗತೆ ಮಾತಾಡ್ಬಿಡೈತೆ ಒಮ್ಮಿಂದಮ್ಮಿ. ಅಂದಂಗೆ ನೀವು ಯಾಕೆ ಬರ್ಲಿಲ್ರಿ ಮಾಮಿ? ಬರ್ಲಿಲ್ಲವಾ? ಮನೇನ ಕೆಲಸನೂ ಭಾಳ ಆಗ್ತವ. ಅಲ್ಲಿ ಬಂದು ಕೂತ್ಕೊನೆ 2-3 ತಾಸರ ಹಿಡಿತದವ ನನಗೆ. ಮೊದಲೇ ಕಾಲು ಅಷ್ಟೊತ್ತನ ಕೂಡ್ಲಿಕ್ಕೆ ಆಗಂಗಿಲ್ಲ. ಒಳ್ಳೆ ಆಯ್ತು ನನಗೆ. ಅದಕ್ಕೆ ಇಲ್ಲೇ ಕತ್ತಿ ಕೇಳ್ಕೊತ ಕಟ್ಟಿಬಿಟ್ಟೆ ಕಡೆ. ಹೌದ್ರಿ? ಅದೇ ಅನ್ಕೊಂಡು ಯಾಕೆ ಮಾಮಿಯರು ಬರಲಿಲ್ಲಲ್ಲ ಅಂತೇಳಿ. ಆಮೇಲೆ ಅಲ್ಲಿ ಬಂದ್ಗನೆ ಏನತ್ತ ಸುಮ ಅಷ್ಟು ಒಗ್ಗಟ್ಟಿಂದ ಚಂದಾಗಿ ಕಟ್ಕೊಳಂಗಿಲ್ಲವ. ಒಬ್ರು ಮಾರಿ ಆ ಕಡೆ ತಿರುತ್ತಾರ, ಒಬ್ರು ಮಾರಿ ಈ ಕಡೆ ತಿರುತ್ತಾರೆ. ಏನಾರ ಸುಮ್ಮನೆ ತಪ್ಪು ತಿಳ್ಕೊಂಡು ಮನಸ್ತಾಪ ಮಾಡ್ಕೊತಾವಲ್ಲ, ಅದಕ್ಕೆ ಒಳ್ಳೆ ಆಗ್ತದ. ಅದು ಕರಿಯೋದ ನೋಡ್ರಿ ಮಾಮಿ. ತಮ್ಮ ದಾರ ಹಾಕೊಂಡ್ರಿಲ್ಲೋ ಮುಗಿತ್ ನೋಡ್ರಿ. ಯಾರಿದ್ದಾರ ಅನ್ನಂಗಿಲ್ಲ, ಬಿಟ್ಟಾರ ಅನ್ನಂಗಿಲ್ಲ. ಸುಮ್ ಸೆಲ್ಫಿ ತಗೊಳಕ್ ನಿಂತು ಬಿಡ್ತಾರೆ ಒಟ್ಟ. ಅಲ್ಲ ತೆಗ್ಸ್ಕೊಳ್ಬಿಡು. ಫೋಟೋ ಅವ್ರವ್ರು ಇಷ್ಟ ಇರ್ತದ, ಅದನ್ನ ಅನ್ಲಿಕ್ಕೆ ಬರಂಗಿಲ್ಲ. ಅವ್ರವ್ರ ಮರ್ಜಿ ಅದು. ಅವ್ರ ಖುಷಿ ಇರ್ತದ, ಅವ್ರು ತೆಗ್ಸ್ಕೊತಾರ. ಅದ್ರಾಗ ಏನು ಬಂದಿಲ್ಲ. ಹೋದಷ್ಟು ನೋಡಿದಿಲ್ಲ ಹೆಂಗಾಯ್ತು? ಅಲ್ಲ ಒಂದು 8-10 ಮಂದಿ ಕೂಡಿದ್ವಿ, ಕಟ್ಕೊಂಡ್ವಿ. ಮತ್ತು ಆಚಾರ್ಯ ಬಂದ್ರು ಕತ್ತಿ ಹೇಳಿದ್ರವ ಅವರು. ಇವ್ರು ಲೇಟಾಗಿ ಬಂದ್ರೆ ಏನು ಮಾಡೋಕ್ಕಾಗ್ತದೆ ಹೇಳು? ಅಲ್ಲ ಕರೆಕ್ಟ್ ಟೈಮ್ ಹೇಳಿರ್ತಾರೆ ಆಚಾರ್ಯ ಅಂದ್ರೆ ಬರಬೇಕಲ್ಲ. ಅವ್ರಿಗೆ ಮುಂದೆ ಹೋಗು ಇರ್ತಾವ. ಬೇರೆ ಕಡೆ ಅವರು ನಾನಾ ಕಡೆ ಕತ್ತಿ ಹಿಡ್ದಿರ್ತಾರ ಹೇಳೋರ್ದು ಹೇಳಿಕ್ಕಿ. ನಮ್ಮ ಸಂಬಂಧನೇ 1-2 ತಾಸು ನಂಬಲ್ಲೇ ಕೂಡ್ರಿ ಅಂದ್ರೆ
ಮುಂದೆ ಅವ್ರು ಹೋಗೋರು ಇರ್ತಾರಲ್ಲ ಗುರುಗಳು, ಅವ್ರು ಅವಸರ ಮಾಡ್ಲಿಕ್ಕತ್ತಿದ್ರು, ಕತಿ ಓದಿದ್ರು ನೋಡುವ. ಆಮೇಲೆ ಬಂದ್ರು ನೋಡೋಣ ನಾವು ಹುಚ್ಚಿ ಕಾಕೊಂಡ್ ತಂಡು ಮುಖ ಇಂತಿಂತಾದ್ ಮಾಡ್ಕೊಂಡು ಎದಕ್ಕೆ ಹೇಳ್ಬೇಕನೆ ನಮಗ ತಾವೇ ಮುಗ್ಸಂಗಿತ್ತಂದ್ರ ಇನ್ನೊಂದ್ಸಲ ಬರಬಾರ್ದು ಇವ್ರಿಗೆ, ನಾವೇ ಮಾಡ್ಕೊಳಮು, ನಾವು ಬೇರೆ ಗುಡಿಯಾಗ ಮಾಡಮು, ಹಂಗೆ ಹಿಂಗಂತೇಳಿ ಎಷ್ಟು ವಟ 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 ಅನ್ಲಿಕ್ಕತ್ತಿದ್ರು ನೋಡಿದಿಲ್ಲ. ಆವತ್ತಿಂದ ಮನಸ್ಸು ಕಚ್ಚಂದಂಗಾಗಿ ಈ ವರ್ಷ ಅದಕ್ಕೆ ಬರಬಾರ್ದಂತಾನೆ ಡಿಸೈಡ್ ಮಾಡಿನೇ ಸುಮ್ಮನೆ ಹಾಕೊಂಡ್ಬಿಟ್ಟು ನೋಡ ನಾನು. ಹೌದು ನೋಡ್ರಿ ಮಾಮಿ, ಹಂಗೆ ಮಾಡ್ತಾರವಾ. ಈ ಸಲ ಏನು ಬಿಟ್ಟಾರೇನ್ರಿ ಆ ಮನಸ್ತಾಪ ಇದ್ದದ್ದೇ ಅದ್ರಿ ಅದು. ಅವ್ರ ಗ್ರೂಪ್ ಒಂದ್ ಕಡೆ, ಇವ್ರ ಗ್ರೂಪ್ ಒಂದ್ ಕಡೆ, ಅವ್ರ ಫೋಟೋ ತರ್ಸ್ಕೊಳಿಕ್ ಅವ್ರ ಗ್ರೂಪನ್ನೇ ನಿಂದ್ರೋರು, ಇವ್ರ ಗ್ರೂಪಿನ ಅವ್ರು ಕರೆಯಂಗಿಲ್ಲ, ಅವ್ರ ಗ್ರೂಪಿನ ಇವ್ರು ಕರೆಯಂಗಿಲ್ರಿ. ಆದ್ರೆ ಮಾತ್ರ ಅಷ್ಟು ಕೂಡಿ ಹೋಗಿವಿ ಅನ್ನೋದಷ್ಟೇ ಇರ್ತದ ನೋಡ್ರಿ. ಅಲ್ಲಿ ಹೋಗಿಂದ ಮನಸ್ಸುಗಳು ಬೇರೆ ಬೇರೆನೇ ಇರ್ತಾವ್ರಿ ಅವು. ನೀವೇ ಮಾಡ್ತಿರಲ್ಲ, ಅವರು ಇವರು ಯಾಕ ನಮ್ಮ ಗ್ರೂಪ್ನವರು ನಮ್ಗೆ ಕರೀಲಿಲ್ಲ, ಮಂದಿನ ಬಿಡು. ಇದೇನಾ ಸುಂದ್ರಿ ಇನ್ನ ಅದ್ರೇನ್ ತಲೆಗೆ ಇಟ್ಕೊಂಡು ಕೂತಿಯಲ್ಲ ನೀನು, ಹೇಳಿವಿಲ್ಲ ನಮಗೆ ಗೊತ್ತಾಗಿಲ್ಲ ಅಂತೇಳಿ. ಒಂದು ಮಾತಿಗೆ ಬಿಡು ಮನುಷ್ಯ ಅಲ್ವಾ ಈಕಿ ಸುಂದ್ರಿ, ಸಂತೆನ ಆಡಿದ್ದ ಆಡ್ತದ ಬರೀ. ಹೇಳಕತ್ತೀವಿ ನಮಗೆ ಗೊತ್ತಾಗಿಲ್ವಾ ಅಂತೇಳಿ, ಕೇಳಬೇಕಾಗಿತ್ತವ ಅಷ್ಟು ನಮ್ಮವರು ಅಂತ ಇತ್ತಂದ ನಿನ್ನ ಮನಸ್ಸಿನಾಗ. ಕಟ್ಟಿಕೊಡ್ರೆ ಮೀಣಾ ಸುಮ ಅಂದಿದ್ರೆ ಕಟ್ಟಿಕೊಡ್ತಿದ್ವಿ. ಹೋಗ್ಲಿ ಬಿಡವಾ, ಸುಮ್ಮನೆ ಯಾಕೆ ಜಗಳ, ಯಾರಿಗೆ ಯಾರು ಆಗಂಗಿಲ್ಲ ಅಂತೇಳಿ ಗೊತ್ತಾಯ್ತು, ನಾವೇ ಕಟ್ಕೋಬೇಕು. ವೀಣಾ ಸುಮಾ ಸುಮ್ಮಿದ್ ಬಿಡ್ರಿ ಈಗ, ಆಕಿಗೆ ಒಂದು ಸ್ವಲ್ಪ ಮನ್ಸಿಗೆ ಬೇಜಾರಾಗ್ಯದ, ಏನಾರ ಒದರಾಡಲಕ್ಕ ಸುಮ್ಮಿದ್ ಬಿಡ್ರಿ ಈಗ. ಏನು ನೀವು ಒಂದನ್ನೋದು ಆಕಿ ಒಂದನ್ನೋದು ಸುಮ್ಮನೆ ಜಗಳ ಖಾದೇವೆ ಎಲ್ಲ, ಆಕಿ ಏನಂದ್ರು ಸುಮ್ ಕೂತು ಬಿಡ್ರಿ. ನಾ ಯಾಕೆ ಸುಮ್ಮನೆ ಅನ್ಲಿ ಬಿಡ್ರಿ ಮಾಮಿ, ಇದ್ದದ್ದ ಹೇಳಿಕತ್ತೀನ್ರಿ. ಅದಕ್ಕಂತಾನೆ ನಾನು ಬಿಟ್ಬಿಟ್ಟು ನೋಡ್ರಿ ಮಾಮಿ, ಈಗ ಯಾರ ಮನೆಗೆ ಹೋಗಂಗಿಲ್ಲ, ಯಾರ ತಂಟೆಗೆ ಹೋಗಂಗಿಲ್ಲ, ನಾನಾಯ್ತು ಮನಿ ಆಯ್ತು. ಸುಮ್ಮನೆ ಯಾಕೆ ಬೇಕಂತ್ರಿ, ಯಾರ್ದಾರ ಮನೆಗೆ ಹೋಗ್ಬೇಕು, ಏನರ ಮಾತಾಡ್ಬೇಕು, ಇಲ್ಲದ ಉಸಾಬರಿ ಮೈ ಮೇಲೆ ಬರ್ತಾವ್ರಿ ಸುಮ್ಮನೆ. ಚಲೋ ಮಾಡಿ ನೋಡ್ ಸುಂದ್ರಿ, ಅಷ್ಟು ಮಾಡಿ ಪುಣ್ಯ ಕಟ್ಕೊ. ಯಾರ ಮನೆಗೆ ಹೋಗ್ಬೇಡ, ಯಾರ ತಂಟೆಗೆ ಹೋಗ್ಬೇಡ, ನಿನ್ನಷ್ಟಕ್ಕೆ ನೀ ಇದ್ದು ಬಿಡು. ಅಷ್ಟೇ ಮಾಡೀನ್ರಿ ಮಾಮಿ, ನಾನು ಯಾರು ಉಸಾಬರಿಗೆ ಹೋಗಲಾಗಿನ್ರಿ ಈಗ. ಅಂದಂಗ ಮಾಮಿ ನಿನ್ನ ನಶಿಕ್ನಾಗ ನೋಡಿದಿಲ್ರಿ ಹೆಂಗಾಗ್ಯದ್ರಿ ಆ ಹುಡುಗಂದು. ಏನೋ ನಾವುತ್ತಾರೆ ಪಾಪ DJ ಮ್ಯಾಲೆ ಕೂತು ಆ ಕರೆಂಟಿನ ವಯರು ಹಿಂಗ ಮ್ಯಾಲೆ ಹತ್ಲಿಕತ್ತಿದ್ದಂತ ನೋಡ್ರಿ ಆ ಹುಡುಗ. ಆಯ್ತು ಶಾಕ್ ಹೊಡೆದು ಕಲಸರಿ 3 ಹುಡುಗರಾಗಿದ್ದಂತ್ರಿ. ಒಂದು ಹುಡುಗ ಅಲ್ಲೇ ಕಲಸಾಗ್ಯದ್ರಿ, ಮ್ಯಾಲಿಂದ ಬಿದ್ದುಬಿಟ್ಟದ್ರಿ ಕರೆಂಟ್ ಹುಡುಗನೇ ತಲೆ ಹೊಡಿದ್ಬಿಡ್ತಂತ. ಇನ್ನ 2 ಹುಡುಗರಿಗೆ ಸೀರಿಯಸ್ ಇತ್ತಂತ್ರಿ. ಅದ್ರಾಗೂ ಒಂದು ಹುಡುಗ ಹೋಗ್ಯದಂತಾರವ, ಏನು ಮಾಡ್ತದೋ ಏನು ಪಾಪ. ಒಂದೇ ಮಗ ಇತ್ತಂತ್ರಿ, ಅದು ಎಷ್ಟು ಪ್ರೀತಿಯಿಂದ ಸಾಕಿದ್ರಂತ್ರಿ. ನನ್ನ ಮಗನ ಫ್ರೆಂಡನೇ ರೀ ಅವ. ಏನು ಮಾಡ್ಬೇಕು ನೋಡ್ರಿ, ಒಂದೊಂದು ಮಕ್ಕಳನ್ನ ಇಟ್ಕೊಂಡು ಕೂತಿರ್ತಾವ. ಇವು ಹುಡುಗರು ಹಿಂಗೆ ಮಾಡ್ಕೊಂಡು ಕೂತು ಅಂದ್ರೆ ತಂದೆ ತಾಯಿಗೆ ಎಷ್ಟು ತ್ರಾಸ ರೀ ಮಾಮಿ. ಹೌದು ವಾಸಮ್ಮ, ಹಿಂಗೆ ಆತದ ನೋಡು. ನನಗೂ ನೀನು ಕೇಳಿ ಭಾಳ ಬೇಜಾರಾಯ್ತವ ಯವ್ವ. ಏನು DJ ಎಷ್ಟು ಸಂಭ್ರಮ ಇತ್ತು, ಆ ಹುಡುಗ ಹಂಗಾಗಣನೆ ಎಲ್ಲ ಬಂದ್ ಮಾಡಿಬಿಟ್ರಂತ ನೋಡು. ಹಿಂಗೆ ನೋಡ್ರಿ ಮಾಮಿ, ಟೈಮು ಆಗು ಇರ್ತಾವ್ರಿ, ಆಗಿರ್ತದ. ಆದ್ರೆ ಪಾಪ ಪೊಲೀಸರನ್ನೇ ಸಸ್ಪೆಂಡ್ ಮಾಡ್ಯಾರಂತ ನೋಡ್ರಿ ಅದಿದ್ದವ್ರನ್ನ. ಏನು ಮಾಡ್ಬೇಕವ್ವ ಪೊಲೀಸರ ಪಾಪ ಎಷ್ಟಂತ ಕಾಯ್ಬೇಕು ಹೇಳು. ಅವರು ತಮ್ಮ ಪ್ರಯತ್ನ ತಾವು ಮಾಡ್ತಾರ. ಈ ಹುಡುಗರು ಏನಾರ ಹುಚ್ಚುಚಾಕಾರ ಮಾಡಕ್ಕೆ ಹೋದ್ರೆ ಅವ್ರ ಏನು ಮಾಡ್ಬೇಕು, ಹೌದಿಲ್ಲ? ಹಂಗೆ ಆತ ನೋಡ್ರಿ ಮಾಮಿ. ನಮ್ಮ ಮಗನ ಕುಣದರಿ ಹೋಗ್ತೀನಿ ಅಂತೇಳಿ ಅವ್ರ ಪಪ್ಪ ಸ್ವಚ್ಛ ಹೇಳಿದ್ರಿ, ಹೋಗುದಿಲ್ಲ ಅಂದ್ರೆ ಇಲ್ಲ, ಹೋದವ ನಾನು ಕರ್ಕೊಂಡು ಹೋಗ್ತೀನಿ, ಹೋಗಿ ನೋಡ್ತೀಯಲ್ಲ ನೋಡು, ಒಂದು 10 ನಿಮಿಷ ನಾನು ಹಿಂದಿರ್ತೀನಿ, ನೋಡು ಎಷ್ಟು ಕುಣಿತಿದ್ದೆ ಕುಣಿ, ಮತ್ತು ನನ್ನ ಜೊತೆ ಸೀದಾ ಮನೆಗೆ ಬರಬೇಕು. ಅಲ್ಲಿ ಎಲ್ಲರ ಹೋಗಿ 5 ತನ ಹೋಗ್ತೀನಿ ಅಂಥವೆಲ್ಲ ನಡೆಯಂಗಿಲ್ಲ ನಮ್ಮ ಮುಂದೆ ಅಂತೇಳಿ ಸ್ಟ್ರಿಕ್ಟಾಗಿ ಬೈದಾಗ ಸುಮ್ ಕೂತಾರಿ. ಹೌದು ಬಿಡ, ಹಂಗೆ ಮಾಡ್ಬೇಕು. ಈಗ ಹುಡುಗರಿಗೆ ನಮ್ಮ ಮೇಲೆ ಸಿಟ್ಟು ಬರ್ತದ, ತಂದೆ ತಾಯಿ ಮೇಲೆ. ಎಲ್ಲಿ ಬಿಡಂಗಿಲ್ಲ, ಎಲ್ಲರೂ ನನ್ನ ಸ್ವಾತಂತ್ರ್ಯ ಇಲ್ಲ ನಂಗೆ ಅನಿಸ್ತದ ಕರೆ. ಆದ್ರೆ ಅವ್ರು ಒಳ್ಳೇದಕ್ಕೆ ನಾವು ಹೇಳ್ತೀವಲ್ಲ, ಎಷ್ಟ್ಯಾಕೆ ತಪ್ಪು ತಿಳ್ಕೊಳ್ಳೋದಕ್ಕೆ ಕಳಿಸ್ಲಾರ್ದ ಇರೋದು ಚಲೋ ನೋಡವ. ನಮ್ಮ ಮನೆಯಾಗೂ ಹಂಗೆ ಆಗ್ಯದ ನೋಡ್ರಿ ಮಮ್ಮಿ. ನಮ್ಮ ಮಗ ಬಂದು ನನ್ನ ಅಡಿಗೆ ಮನೆಯಾಗ ಒಟ ಅನ್ಲಿಕ್ಕತ್ತಿದ್ದಾರೆ. ನಮ್ಮ ಪಪ್ಪ ಎಲ್ಲಿ ಕಳ್ಸಂಗಿಲ್ಲ ಮಮ್ಮಿ, ಎಲ್ಲರೂ ನಮ್ಮ ಫ್ರೆಂಡ್ಸ್ ಹೋಗ್ಯಾರ, ಏನು ಮಾಡ್ಬೇಕನೆ, ನನಗೆ ಯಾವಾಗ ಸ್ವಾತಂತ್ರ್ಯ ಬಿಡ್ತೀರೇನೆ, ನನಗೆ 15 ವರ್ಷ ತಿರುಗಿ ನನಗೇನು ಕೇರೆ ಮಾಡಂಗಿಲ್ಲ ನೀವು ಹಂಗೆ ಹಿಂಗೆ ಅಂತೇಳಿ ಎಷ್ಟು ಒದರಾಡಿದ್ರಿ. ನಾ ಕಿವ್ಯಾಗ ಹಾಕೊಳ್ಳಿಲ್ಲ, ನನ್ನ ಕಡೆ ಏನೂ ಇಲ್ಲಪ್ಪ, ನಿಮ್ಮ ಪಪ್ಪನ ಕೇಳು ಅಂತಂದೆ. ಅವ್ರ ಪಪ್ಪನ ಕೇಳೋಷ್ಟು ಧೈರ್ಯ ಇಲ್ಲರಿ ಅವನಿಗೆ. ಹಂಗಾಗಿ ಆ ಹುಡುಗ ಹಿಂಗಾಗಣ ಇವತ್ತು ಬಂದು ಅಂತಾನ್ರಿ, ಮಮ್ಮಿ ನೀವು ಕಳಿಸ್ಲಾರ್ದೆ ಚಲೋ ಆಯ್ತು ನೋಡು, ಪಾಪ ನಮ್ಮ ಫ್ರೆಂಡ್ ಹೋಗ್ಬಿಟ್ಟ ಅಂತೇಳಿ. ನೋಡು ಮತ್ತೆ ಅದೇ ಏನು ಹೇಳ್ತೀನಿ ನೀನು, ಆ ಹುಡುಗರಿಗೆ ಗೊತ್ತಾಗಲ್ಲ ಏನ್ರ ಅಂತಾವ. ನಾವು ತಂದೆ ತಾಯಿಯಾಗಿ ಒಂದು ಸ್ವಲ್ಪ ತಿದ್ಬೇಕವ ಮತ್ತ. ಮಾಮಿ ಲೀಲಾಮೋಶಿ ಸೊಸಿರಿ ದಾರ ಹಾಕೋಬೇಕಿಲ್ರಿ ಕೊಳ್ಳಾಗ, ಆಕಿಗೇನ ಭಾಳ ಆಗ್ಯಾವಂತ ಅಸಹ್ಯ ಆಗ್ತದಂತ್ರಿ. ಹಾಕೊಂಡೇ ಇಲ್ಲ ನೋಡ್ರಿ ಅದು ಹುಡುಗಿ. ಹಂಗೆ ಹಂಗ ಅಲ್ಲ, ಲೀಲಾನ ತಿಳಿಸಿ ಹೇಳ್ಬಾರ್ದು ಮತ್ತೆ ಹಾಕೋಬೇಕಂತೇಳಿ ಯಾರಂತ್ರಿ ಅವ್ರ ಮೌಶಿ ಎಲ್ಲ ತಿಳಿಸಿ ಹಾಕೋಬೇಕವ. ನಾವು ಮೊದಲಿಂದ ಹಾಕೋತೀವಿ, ನಾ ಹಾಕೋತಿದ್ದೆ ನಿನಗೆ ಯಾಕೆ ಹೇಳ್ತಿದ್ದೆ ಅಂತೇಳಿ ಎಷ್ಟು ತಿಳಿಸಿ ಹೇಳಿದ್ರು. ಇಲ್ರಿ ಮಾಮಿ ನನಗೆ ಆಗಂಗಿಲ್ರಿ, ನಾ ಆಫೀಸ್ಗೆ ಹೋಗ್ತೀನಲ್ರಿ, ನನಗೆ ಅಲ್ಲಿ ಅಸಹ್ಯ ಮಾಡ್ತಾರೆ. ಆಯ್ತು ರೀ, ಕೊಳ್ಳಿಗೆ ಮುಡ್ಸ್ಕೊಂಡಿನಲ್ರಿ, ನಿಮ್ಮ ಜೊತೆ ಬಂದು ನೀವು ಹೇಳಿದ ಸಂಪ್ರದಾಯ ಪ್ರಕಾರ ಎಲ್ಲ ಕತ್ತಿ ಕೇಳಿನಿ, ದಾರ ಹಾಕೊಂಡಿನಿ, ಎಲ್ಲ ಮಾಡಿನಲ್ರಿ. ಅವತ್ತಿನ ದಿನ ಮುಗಿತ್ರಿ ಅದು ಅಂತೇಳಿ ಒಂದೇ ದಾರ ಹಾಕೊಂಡು ಉಳ್ಕಿದೆಲ್ಲ ಒಂದು ಗುಟ್ಟಕ್ಕೆ ಹಾಕಿಬಿಟ್ಟಾಳಂತ್ರಿ. ನೋಡುವ ಏನು ಮಾಡ್ತಿ, ತಿಳಿಸಿ ಹೇಳಿದ್ರು ಕೇಳಿಲ್ಲ ಅಂದ್ರೆ ಏನು ಮಾಡ್ಬೇಕು ಪಾಪ ಆಕಿಯಾರ. ಹೌದ್ರಿ ಮಾಮಿ, ನನ್ನ ಮುಂದೂ ಬಂದು ಗುಳಾಡಿದ್ರಿ ಅವ್ರು ಲೀಲಾಮೋಶಿ. ಏನು ಮಾಡ್ಲವ ನನ್ನ ಸೊಸಿ ಹಿಂಗೆ ಮಾಡ್ತಾಳ, ನಾನರ ಎಷ್ಟು ಸಂಪ್ರದಾಯ ಮಡಿ ಅಂತಿದ್ದೆ, ನಾನು ಉಲ್ಟಾ ಬಂದ್ಬಿಟ್ಟಾಳಕಿ ಸೊಸಿ. ಏನು ಅನ್ನಂಗಿಲ್ಲ ಆಡಂಗಿಲ್ಲ, ನನಗಂತರೂ ಸಾಕಾಗ್ಯದ ನೋಡಿ ಸುಮ್ಮ ಅಂತೇಳಿ ಗುಳಾಡಿ ಗಾಡಿಗಾಯ್ದ್ರಿ. ಹೌದಲ್ಲ ನೋಡುವ ಯವ್ವ, ಏನು ಮಾಡ್ಬೇಕು ಹಿಂಗಾದಾಗ. ಆಕಿ ಎಷ್ಟು ಬಡ್ಕೋತಿದ್ಲವ ಪಾಪ ಲೀಲಾ. ಒಟ್ಟ ಸ್ನಾನ ಆಗತ್ತನ ಒಂದು ಕಾಳು ನೀರು ಹಾಕೋತಿದ್ದಿಲ್ಲ,
ಯಾವುದೇ ಪೂಜೆ ಪುನಸ್ಕಾರ ಏನು ಬಂದರೂ ಬಿಡ್ತಿದ್ದಿಲ್ಲ, ಎಲ್ಲದಕ್ಕೂ ಮುಂದಾಗಿ ಹೋಗೋಕೆ ಪಾಪ ಮುತ್ತೈತನ ಕಳ್ಕೊಂಡಿಂದ ಈಗ ಭಾಳ ಇದು ಆದಂಗೆಗಳ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಸೊಸಿ ಅಂತ ಮಾಡಿದ್ಲಕ್ಕಿ ಸೊಸ್ತೇರಿ ಹಿಂಗೆ ಮಾಡ್ಕೊತ ಕೂತ್ರಿ ಏನು ಮಾಡ್ಬೇಕು ನೋಡು. ಅಲ್ಲೇ ನೋಡ್ರಿ ಆ ಗಂಗಕ್ಕನ ಸೊಸಿ ಹಂಗಿಲ್ರಿ, ಇನ್ನು ಈ ಗಂಗಕ್ಕನೇ ಹಿಂದ ಮುಂದೆ ತುಳಿತಾಳ್ರಿ, ನಡೀತದ ಬಿಡ ಇವ ಆಮೇಲೆ ಮಾಡಿದ್ರೆ ಆಯ್ತು ಬಿಡು ಅಂತಾಳ್ರಿ. ಆದ್ರೆ ಆಕಿ ಸೊಸಿ ಹಂಗಲ್ ನೋಡ್ರಿ, ಭಾಳ ಮಡಿ ಮೈಲಿಗೆ ಪೂಜೆ ಪುನಸ್ಕಾರ ಎಲ್ಲ ಭಾರಿ ಅಚ್ಚುಕಟ್ಟು ಮಾಡ್ತಾವ ನೋಡ್ರಿ ಮಾಮಿ. ಆಕಿ ಕರೆಗೂ ಅಂತ ಸೊಸಿನ ಪಡಿಲಿಕ್ಕಿ ಆಕಿ ಗಂಗಕ್ಕೆ ಪುಣ್ಯ ಮಾಡ್ಯಾಳ ನೋಡ್ರಿ. ಅದು ಏನೇನು ನೋಡ್ರಿ ಮಾಮಿ, ಉಲ್ಟಾನೇ ಸಿಗ್ತಾರ್ರಿ. ಅತ್ತೆ ಹಂಗಿದ್ರ ಸೊಸಿ ಹಿಂಗೆ ಸಿಕ್ಕಿರ್ತಾಳ್ರಿ, ಸೊಸಿ ಹಿಂಗಿದ್ರ ಅತ್ತೆ ಹಂಗೆ ಸಿಕ್ಕಿರ್ತಾಳ್ರಿ. ಮತ್ತೆ ಎಲ್ಲರಿಗೆ ಎಲ್ಲನೂ ಚಲೋದೇ ಕೊಟ್ರೆ ಹೆಂಗವ, ಏನಿಲ್ಲ ಒಂದಿಲ್ಲ ಒಂದು ಕೊಂಗ್ ಕೆಟ್ಟ ಬಿಟ್ಟಿರ್ತಾನೆ ದೇವ್ರು. ಹೌದು ನೋಡ್ರಿ ಮಾಮಿ, ಒಬ್ರಿಗೆ ಚಿಂತಿಲ್ಲ ಅನ್ನಂಗಿಲ್ಲ ನೋಡ್ರಿ, ಏನಾರ ಒಂದು ಇಟ್ಟಿರ್ತಾನ್ರಿ ಒಟ್ಟ ದೇವ್ರು. ಶ್ರೀಮಂತರಿದ್ರ ಅವ್ರಿಗೆ ಬೇರೆ ರೀತಿ ಏನ್ರ ಇಟ್ಟಿರ್ತಾನ, ಬಡವ್ರಿದ್ರ ರೊಕ್ಕಿಲ್ಲ ಅನ್ನೋ ಚಿಂತೆ ಇಟ್ಟಿರ್ತಾನ, ತನ್ನ ಮೇಲೆ ಏನೂ ಹಾಕೊಳಂಗಿಲ್ರಿ, ಒಟ್ಟು ಏನಾರ ಒಂದು ಒಬ್ರಿಗೆ ಚಿಂತೆ ಇಟ್ಟ ಬಿಟ್ಟಿರ್ತಾನ್ರಿ ದೇವ್ರು. ಹೆಂಗೆ ಅನಿಸ್ತ್ರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಾಗೆ ಬಾಜುಕಿನ ಗಂಟಿ ಟಣ್ ಅಂತ ಹೊಡೀರಿ, ನಾವು ಮಾಡಿದ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿರ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ. ನಿನ್ನೆ ತೀರ್ಕೊಂಡಂತ ಆ ಹುಡುಗನ ಮನೆಯವರಿಗೆ ಆ ದುಃಖನ ಮರೆಯುವಂಥ ಶಕ್ತಿ ಕೊಡಲಿ ಅಂತ ಆ ದೇವ್ರ ಹತ್ರ ಕೇಳ್ಕೊತೀನಿ. ಹಾಗೆ ಆ ಹುಡುಗನ ಆತ್ಮಕ್ಕೂ ಶಾಂತಿ ಸಿಗಲಿ ಅಂತ ದೇವ್ರ ಹತ್ರ ಬೇಡ್ಕೋತೀನಿ. ಎಲ್ಲರಿಗೂ ಧನ್ಯವಾದಗಳು.